ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ರಜೆ ಇತ್ತು ಅಂತ ಹೇಳಿ ಎಲ್ಲರೂ ಊರಿಗೆ ಹೋಗಿದ್ದು. ಬೆಳಗ್ಗೆ ವಾಕಿಂಗ್ ಹೋಗೋಣ ಅಂತ ಹೇಳಿ ನಮ್ಮ ತೋಟದ ಹತ್ರ ಬಂದಿದ್ದು. ಆದರೆ ವಾಕಿಂಗ್ ಮಾಡೋದಕ್ಕಿಂತ ನಂಗೆ ತುಂಬ ವರ್ಷದಿಂದ ಈ ಬೆಟ್ಟನ ಹತ್ತಬೇಕು ಅಂತ ಆಸೆ ಇತ್ತು, ಆದರೆ ಹತ್ತಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡೋಣ ಅಂತ ಹೇಳಿ ವಾಪಸ್ ಮನೆ ಕಡೆ ಬರ್ತಾಯಿದ್ದೋ. ಆವಾಗ ನಮಗೆ ಕಂಡಿದ್ದು ಈ ನಮ್ಮ ಬಾಳೆ ತೋಟ. ಅದರಲ್ಲಿ ಮಕ್ಕಳೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬಾಳೆ ಎಲೆನೂ ಕೂಡ ಕಟ್ ಮಾಡಿಕೊಂಡು, ಆದರೆ ನಮ್ಮ ಮಮ್ಮಿ ಬೈತಾಯಿದ್ರು, ಹಿಂದೆ ಮತ್ತು ಬಾಳೆ ಎಲೆ ಮುಂದೆ ತುದಿನ ಕಟ್ ಮಾಡಿ ಮನೆಗೆ ತರಬೇಕು, ಅದು ಶಿವ ಏನೋ ಶಾಪ ಕೊಟ್ಟಿರೋದು ಅಂತ ಹೇಳಿ ನಮ್ಮಮ್ಮ ಈ ರೀತಿ ಕಟ್ ಮಾಡ್ತಾಯಿದ್ರು. ಇನ್ನು ಏನೇ ಅಡುಗೆ ಮಾಡಿದ್ರೂ ಕೂಡ ಮನೇಲಿ ಮಾಡ್ಕೊಂಡು ತಿನ್ನೋದು ಯಾವಾಗೂ ಇದ್ದೇ ಇರುತ್ತೆ. ಇನ್ನು ಎಲ್ಲರೂ ಕೂಡ ಊರಿಗೆ ಬಂದಿದ್ದು ಅಂತ ಹೇಳಿ ನಮ್ಮ ತೋಟದ ಹತ್ರ ನಾನ್ ವೆಜ್ ಆಗಲಿ ಏನಾದರೂ ಮಾಡಿಕೊಂಡು ಊಟ ಮಾಡಿಕೊಂಡು ಇವತ್ತಿನ ದಿನನ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ತೋಟದ ಕಡೆ ಐಟಮ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬಂದು, ಇನ್ನು ಬಂದಿದ್ದ ಕೂಡಲೇ ಚಿಕನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಕೂಡ ಜೊತೆಗೆ ಜಾಯ್ನ್ ಆದರು. ಆದರೆ ನಮ್ಮ ಮೇಯ್ನ್ ಕುಕ್ಕು ನಮ್ಮ ಅತ್ತಿಗೆಯವರು ಬಂದಿರಲಿಲ್ಲ. ಯಾಕೆ ಅಂತ ಅಂದರೆ ಅವರು ಅಮ್ಮ, ಮಗಳು ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ದಸರಾಗೆ ಹೋಗಿದ್ರು. ದಸರಾ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿದ್ರಂತೆ. ಸೊ ನಾನ್ ವೆಜ್ಜು ಅಂತ ಅಂದಿದ್ದ ತಕ್ಷಣವೇ ಬೆಂಗಳೂರಿಂದ ಪಾಪ ಊರಿಗೆ ಓಡಿ ಬರ್ತಾಯಿದ್ದಾರೆ. ಆದರೆ ಅವ್ರು ಬರೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಯಿತು. ಮಕ್ಕಳೆಲ್ಲ ಕೂಡ ಕಾಯ್ತಾಯಿದ್ರು ಯಾವಾಗ ಅಡುಗೆ ರೆಡಿ ಆಗುತ್ತೋ ಅಂತ ಹೇಳಿ. ಆದರೂ ಅಷ್ಟರಲ್ಲಿ ಅವರು ಕೂಡ ಬಂದು ಜಾಯ್ನ್ ಆದರು. ಇನ್ನು ಅಡುಗೆ ತಯಾರಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾಯಿತ್ತು. ಇವನು ನನ್ನ ತಮ್ಮ ಮಾಡಿರೋದು ಸಿವಿಲ್ ಇಂಜಿನಿಯರು. ಮನೆ ಕಟ್ಟು ಅಂತ ಹೇಳಿದ್ರೆ ಇಲ್ಲಿ ಬಂದು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿನ ಮಾಡ್ತಾವನೆ. ಅವನಿಗಂತೂ ಚಿಕನ್ ಅಂದರೆ ಫುಲ್ಲು ಫೇವ್ರೇಟು. ಅದಕ್ಕೋಸ್ಕರ ಅವನೇ ರೆಡಿ ಮಾಡ್ತಾವನೆ. ಇನ್ನು ನಮ್ಮ ಅತ್ತಿಗೆಯವರು ನಾನು ವೀಡಿಯೋ ಮಾಡಬೇಡಿ, ಆಡ್ಕೋತಾರೆ ಎಲ್ಲರೂ, ನಾನು ದಸರಾ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಆ ಕಡೆ ತಿರುಗಿಕೊಂಡು ನೋಡ್ತಾಯಿದ್ರು. ಇನ್ನು ನಮ್ಮ ನಿಸರ್ಗ ಅಂತೂ ನಾನ್ ವೆಜ್ ಅಂತ ಅಂದರೆ ಎಲ್ಲಿದ್ದರೂ ಕೂಡ ಹುಡ್ಕೊಂಡು ಬರ್ತಾಳೆ. ಅವಳಿಗೆ ಅಷ್ಟೊಂದು ಪಾಪ ನಾನ್ ವೆಜ್ ಕಂಡ್ರೆ ಪ್ರೀತಿ, ಇಲ್ಲ ನಾನ್ ವೆಜ್ಗೆ ಅವಳು ಕಂಡ್ರೆ ಪ್ರೀತಿನೋ ಏನೋ ಗೊತ್ತಿಲ್ಲ. ಬಂದು ನೋಡ್ತಾ ಇದ್ದಾಳೆ. ಆದರೆ ಅವಳು ಏನೂ ಕೆಲಸ ಮಾಡ್ತಾಯಿಲ್ಲ. ಆ ಸ್ಮೆಲ್ಗೆ ಅವಳಿಗೆ ಊಟ ತಿನ್ನೋಕ್ಕಾಗಲ್ವಂತೆ. ಅದಕ್ಕೆ ಅಡುಗೆ ಮಾಡೋದ್ರಿಂದ ದೂರ ಇದ್ದು ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳಿ ದೂರನೇ ನಿಂತ್ಕೊಂಡು ವೆಯ್ಟಿಂಗ್ನ ಮಾಡ್ತಾಯಿದ್ದಾಳೆ. ಇನ್ನು ಈ ಕಡೆ ನನ್ನ ತಮ್ಮ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಕೂಡ ಮಾಡೋಕ್ಕೇನು ಕೆಲಸ ಇಲ್ಲ ನೋಡಿ, ಕ್ರಿಕೆಟ್ ಆಡ್ತವ್ರೆ. ಆದರೂ ಇದೊಂಥರ ಟಾಸ್ಕ್ ಆಗಿತ್ತು ನಮಗೆ. ಇವತ್ತಿನ ದಿನ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಜಾಸ್ತಿ ಫೋನ್ನ ಯೂಸ್ ಮಾಡಬಾರ್ದು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕಾಲ್ಸ್ ಆಗಲಿ ಯಾವುದಾದ್ರೂ ಬಂದರೆ ಯೂಸ್ ಮಾಡೋದು. ಇವಾಗ ಎಲ್ಲರೂ ಕೂಡ ಮೊಬೈಲ್ ಒಳಗಡೆ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಮಕ್ಕಳುಗಳನ್ನ ದೊಡ್ಡವ್ರನ್ನಾಗಲಿ ಮೊಬೈಲಿಂದ ಸ್ವಲ್ಪ ದೂರ ಇರಿಸ್ಬೇಕು. ಇವತ್ತು ಎಲ್ಲರೂ ಕೂಡ ಹಳ್ಳಿಗೆ ಬಂದಿದ್ದೀವಲ್ವ, ಅಲ್ಲಿ ವಾತಾವರಣದಲ್ಲಿ ಎಂಜಾಯ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ರೀತಿ ಮಾಡಬೇಕು ಅಂತ ಹೇಳಿ ತೋಟದ ಹತ್ರ ಬಂದೋ. ಅಷ್ಟರಲ್ಲಿ ನಮ್ಮ ಮಮ್ಮಿಗೆ ಯಾರೋ ಫ್ರೆಂಡ್ ಕೂಡ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೇ ಬಿಟ್ರು ಅವರು. ಇನ್ನು ಈ ಕಡೆ ಎಲ್ಲರೂ ಸೇರಿಕೊಂಡು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನಂತೂ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ನಿಸೂಗಂತೂ ಯಾವಾಗ ರೆಡಿ ಆಗುತ್ತೋ, ಯಾವಾಗ ತಿಂತೀವೋ ಅನ್ನೋ ಕಾತುರದಿಂದ ಬಂದು ಬೇಗ ಮಾಡಿ ಬೇಗ ರೆಡಿ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಅಂತೂ ಇಂತೂ ಎಲ್ಲರೂ ಸೇರಿ ಚಿಕನ್ ಗ್ರೇವಿನೂ ಕೂಡ ಫೈನಲ್ ಆಗಿ ರೆಡಿನ ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ಚಿಕನ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಮ್ಮಣ್ಣ ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಇನ್ನೊಂದು ತೋಟಕ್ಕೆ ಹೋಗಿದ್ರು. ಅಲ್ಲಿ ಪರಂಗಿ ಹಣ್ಣು ಸಿಕ್ಕಿತ್ತು ಅಂತ ಹೇಳಿ ತೊಗೊಬರ್ತಾಯಿದ್ರು. ಆದರೆ ನಮ್ಮ ನಿಸುಗೆ ಏನಂತ ಅಂದರೆ, ನಾವು ಚಿಕನ್ ತಿನ್ನೋಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಆದರೆ ನಮ್ಮ ಅಣ್ಣ ನೋಡಿದ್ರೆ ಪರಂಗಿ ಹಣ್ಣು ತತ್ತಾಯ್ತಲ್ಲಪ್ಪ, ಯಾರು ಪರಂಗಿ ಹಣ್ಣು ತಿಂತಾರೆ ಅಂತ ಹೇಳಿ ಒಂದು ಕಡೆ ಬೇಜಾರು ಮಾಡ್ಕೊಂಡು ನೋಡ್ತಾ ಇದ್ಲು. ಇನ್ನು ನಾವು ಸಿಟಿಲಿ ಮಕ್ಕಳನ್ನ ಬೆಳಗ್ಗೆ ಎದ್ದು ಸ್ಕೂಲ್ ಕಳಿಸೋದು, ಪಾಪ ಸ್ಕೂಲ್ ಮುಗಿಸ್ಕೊಂಡು ಬಂದಾದಮೇಲೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಕಳಿಸೋದು, ಟ್ಯೂಷನ್ ಮಾಡಿಸೋದು ಮತ್ತು ಊಟ ಮಾಡಿಸೋದು, ಮಲಗಿಸೋದು, ಇದೇ ಆಗ್ಬಿಟ್ಟಿರುತ್ತೆ. ಪಾಪ ಅವ್ರಿಗೆ ಸ್ವಲ್ಪನೂ ಫ್ರೀ ಕೊಡೋಲ್ಲ. ಈ ರೀತಿ ಊರುಗಳಿಗೆ ಕರ್ಕೊಬಂದಾಗ ನಾವು ಅವ್ರನ್ನ ಆದಷ್ಟು ಮೊಬೈಲಿಂದ ದೂರ ಇಡ್ಬೋದು. ನಮ್ಮ ಮನೇಲಂತೂ ಪ್ರತಿ ಸರಿ ಮಕ್ಕಳನ್ನ ಈ ರೀತಿ ಊರಿಗೆ ಕರ್ಕೊಬಂದಾಗ ಈ ಥರ ಹೊರ್ಗಡೆ ಕರ್ಕೊಬಂದು ಮಕ್ಕಳಿಗೆ ಫುಲ್ ಎಂಜಾಯ್ ಮಾಡೋಕ್ಕೆ ಬಿಡ್ತೀವಿ. ಆಟ ಆಡೋಕ್ಕಾಗಿರ್ಬೋದು, ಪ್ರತಿಯೊಂದು ನೀರಿರುತ್ತೆ, ಅಲ್ಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಬರ್ತಾರೆ. ಅಂತೂ ಇಂತೂ ಊಟ ಕೂಡ ರೆಡಿ ಆಯಿತು. ಎಲ್ಲರೂ ಕೂಡ ಊಟನ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಕಿರಣ್ ಶೂಟವ್ರವರು ನಮ್ಮ ಪಕ್ಕ ಕೂತಿದ್ರು. ಅವರು ವೀಡಿಯೋಗೆ ಬರಬಾರ್ದು ಅಂತ ಹೇಳಿ ತಲೆನ ಬಗ್ಸ್ಕೊಂಡು ತಿಂತಾಯಿದ್ದಾರೆ. ಆದರೂ ಅವ್ರ ಫೇಸ್ನ ತೋರಿಸ್ಬೇಕು ಅಂತ ಹೇಳಿ ನಾನೇ ಫೋನ್ನ ಇಸ್ಕೊಂಡು ತೋರಿಸ್ತಾಯಿದ್ದೀನಿ. ಅವನು ಹೇಳ್ತಾ ಇದ್ದಾನೆ, ದೃಷ್ಟಿ ಆಗಿಬಿಡುತ್ತೆ, ನನಗೂ ದೃಷ್ಟಿ ಆಗುತ್ತೆ, ಊಟಕ್ಕೂ ದೃಷ್ಟಿ ಆಗುತ್ತೆ, ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದ. ಇನ್ನು ಅಂತೂ ಇಂತೂ ಇವತ್ತಿನ ದಿನನೆಲ್ಲ ಫುಲ್ಲು ಎಂಜಾಯ್ ಮಾಡ್ದೋ.
ಊಟನೆಲ್ಲ ಮುಗಿಸ್ಕೊಂಡು ಕಾರಲ್ಲಿ ಹೋಗುವಂಥವರೆಲ್ಲ ಕಾರಲ್ಲಿ ಹೋದರು. ನಾವೆಲ್ಲ ವಾಕಿಂಗ್ ಮಾಡಿಕೊಂಡು ತೋಟದ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿದ್ದೋ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳೆಲ್ಲ ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಹೇಳಿದ್ರು. ನನಗೂ ತುಂಬ ದಿನದಿಂದ ಕಳ್ಳ ಪೊಲೀಸ್ ಆಡಬೇಕು ಅಂತ ಇಷ್ಟ ಆಯಿತು. ಇವಾಗ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಬ್ಯುಸಿ ಅಂತ ಅಂದರೆ ಏನು ಅಷ್ಟೊಂದು ಬ್ಯುಸಿ ಅಲ್ಲ. ಲೇಡೀಸ್ ಎಲ್ಲ ಸೀರಿಯಲ್ ನೋಡೋದು, ಇನ್ನೊಂದು ಗಂಡಸರೆಲ್ಲ ಫೋನ್ನ ನೋಡೋದು, ಮಕ್ಕಳುಗಳು ಕೂಡ ನಮ್ಮ ಹತ್ರ ಕದ್ದು ಮುಚ್ಚು ಫೋನ್ ನೋಡೋದು, ಅವರು ಕಾರ್ಟೂನ್ಸ್ನ ನೋಡೋದು ಇದೇ ಆಗ್ಬಿಟ್ಟಿರುತ್ತಲ್ವ. ಇವತ್ತು ಫೋನು ಟಿ ವಿ ಯಾವುದನ್ನು ಯೂಸ್ ಮಾಡಬಾರ್ದು, ಏನಾದರೂ ಗೇಮ್ ಆಡಬೇಕು ಅಂತ ಹೇಳಿ ಈ ರೀತಿ ಕಳ್ಳ ಪೊಲೀಸ್ನ ಆಡ್ತಾಯಿದ್ದು. ಅಂತೂ ಇಂತೂ ನಮ್ಮ ನಿಸರ್ಗನಿಗೆ ಎಲ್ಲ ಟೈಮು ಕಳ್ಳ ಬರ್ತಾಯಿತ್ತು. ಅವಳಂತೂ ಅಯ್ಯೋ ಯಾವಾಗೂ ನನಗೆ ಕಳ್ಳ ಬರುತ್ತೆ ಅಂತ ಹೇಳಿ ಅಂತ ಇದ್ಲು. ಹಿಂಗೋ ಕಳ್ಳ ಪೊಲೀಸ್ ಆಟನ ಆಡಿ ಇವತ್ತಂತೂ ಟೈಮ್ನೆಲ್ಲ ಎಂಜಾಯ್ ಮಾಡ್ದೋ. ಇವತ್ತಿನ ದಿನ ಅಂತೂ ನನಗಂತೂ ವೇಸ್ಟ್ ಅಂತ ಅನಿಸೇ ಇಲ್ಲ. ಪ್ರತಿಯೊಂದು ಕ್ಷಣವೂ ಎಷ್ಟು ಅಮೂಲ್ಯವಾದದ್ದಲ್ವ. ಮಕ್ಕಳುಗಳಂತೂ ಊರಿಗೆ ಕರ್ಕೊಬಂದರೆ ತುಂಬಾ ಖುಷಿಯಾಗಿರ್ತಾರೆ. ಅದರಲ್ಲೂ ನಮ್ಮ ಮಿಂಚುಗಂತೂ ಕಳ್ಳ ಪೊಲೀಸ್ ಅಂದರೆ ತುಂಬ ಇಷ್ಟ. ಇವಾಗ ಆಲ್ರೆಡಿ ಅಡ್ವಾನ್ಸಾಗಿ ಹೇಳ್ಬಿಟ್ಟಿದ್ದಾಳೆ, ಪಪ್ಪ ನಾವು ಮನೆಗೆ ಹೋದ್ಮೇಲೆ ಯಾವಾಗಾದರೂ ಫ್ರೀ ಇದ್ದಾಗ ಸಂಡೇಸು ಕಳ್ಳ ಪೊಲೀಸ್ ಆಡೋಣ ಅಂತ ಹೇಳಿದ್ದಾಳೆ. ಇಂತೂ ರಜಾನ ನಾವು ಈ ರೀತಿ ಎಂಜಾಯ್ ಮಾಡ್ದೋ. ಇನ್ನು ರಜಾ ಮುಗಿಸ್ಕೊಂಡು ನಾವು ಮನೆಗಳಿಗೆ ಹೋದರೆ ಮಕ್ಕಳಿಗೆ ದಿನ ಅದೇ ಕೆಲಸ. ಬೆಳಗ್ಗೆ ಏಳು ಸ್ಕೂಲ್ಗೆ ಹೋಗು, ಮತ್ತೆ ಮನೆಗೆ ಬಾ ಟ್ಯೂಷನ್ಗೆ ಹೋಗು. ನಮಗಂತೂ ಬೆಳಗ್ಗೆ ಏಳು ಅಡುಗೆ ಮಾಡು ಇದೇ ಆಗೋಯ್ತು. ಅದೇ ರೀತಿ ಈ ರೀತಿ ಎಂಜಾಯ್ನೂ ಕೂಡ ಮಾಡ್ಬೋದು ಅಂತ ಹೇಳಿ ನಾವಿವತ್ತು ಮಕ್ಕಳಿಗೆ ತೋರಿಸ್ಕೊಟ್ಟಿದ್ದೀವಿ. ಇನ್ನು ನಾಳೆ ಯಾವ ರೀತಿ ನಾವು ದಿನನ ಕಳೆದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ರೀತಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.